ರೈಟ್. ಈಗ ಬೆಲೆ ಏರಿಕೆ ವಿಚಾರದಲ್ಲಿ ಅಫ್ಕೋರ್ಸ್ ದರ ಏರಿಕೆ ಮಾಡಿದ್ದಾರೆ ಅಂತ, ಬಟ್ ಅವರಿಗೂ ಜನಗಳಿಗೆ ತರ್ತಾ ಇಲ್ಲ ಅನ್ನುವಂಥದ್ದು ಕಾಂಗ್ರೆಸ್ನ ವಾದ. ಉದಾಹರಣೆಗೆ 36 ಪೈಸೆ ವಿದ್ಯುತ್ ದರವನ್ನು ಹೆಚ್ಚಳ ಮಾಡಲಾಯಿತು. ಆ 36 ಪೈಸೆಯಲ್ಲಿ 200 ಯೂನಿಟ್ ಆಲ್ರೆಡಿ ಫ್ರೀ ಇದೆ. ಹೀಗಿರುವಂಥ ಸಂದರ್ಭದಲ್ಲಿ ಜನರಿಗೆ ಅದರಿಂದ ಎಫೆಕ್ಟ್ ಆಗಲ್ಲ ಅನ್ನುವಂಥ ಒಂದು ವಾದ. ಇನ್ನು 4 ರೂಪಾಯಿ ಹಾಲಿನ ದರ ಏನಾಗಿದೆ, ಅದು ರೈತರಿಗೆ ಕೊಡುವಂಥದ್ದು. ರೈತರು ಕೂಡ ಸುಮಾರು 1 ಕೋಟಿ ಜನಸಂಖ್ಯೆ ಆ ಒಂದು ಹೈನುಗಾರಿಕೆ ಮೇಲೆ ಅವಲಂಬಿತರಾಗಿರುವಂಥದ್ದು. ಈ ರೀತಿಯಂಥ ವಾದಕ್ಕೆ ಏನು ಹೇಳ್ತೀರಿ? ಹಿಂದೆ ಬಿಜೆಪಿ ಸರ್ಕಾರ ಯಡಿಯೂರಪ್ಪರವ್ರ ಮುಖ್ಯಮಂತ್ರಿಗಳಿದ್ದಾಗ ಹೈನುಗಾರಿಕೆಗೆ ಪ್ರೋತ್ಸಾಹಧನ ಕೊಟ್ಟರು. ಈ ಸಿದ್ದರಾಮಯ್ಯ ಸರ್ಕಾರ ಬಂದಮೇಲೆ ಇವತ್ತಿಗೂ ಕೂಡ 900 ಕೋಟಿ ರೂಪಾಯಿ ಹಾಗೆ ಉಳಿಸ್ಕೊಂಡಿದ್ದಾರೆ. ಹೈನುಗಾರಿಕೆ ಬಡವರಿಗೆ ರೈತರಿಗೆ ಹೋಗ್ಬೇಕಾಗಿರ್ತಕ್ಕಂಥ ಹಣ ಇವತ್ತು ಕೂಡ ಸಂದಾಯ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಎರಡನೇದು, ಹಾಲಿನ ದರ ಇವತ್ತು 9 ರೂಪಾಯಿ ಜಾಸ್ತಿ ಮಾಡಿದ್ದಾರಲ್ಲ ಇಲ್ಲಿವರೆಗೂ. ಬಡವರು ಜನಸಾಮಾನ್ಯ ಇವತ್ತು ಪಾಪ ಮನೆಯಲ್ಲಿ 1 ಲೀಟ್ರು, ಅರ್ಧ ಲೀಟ್ರು, 2 ಲೀಟ್ರ್ ಹಾಲು ಖರೀದಿ ಮಾಡಿ ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೊಡಬೇಕು ಅಂತೇಳಿ ಇವತ್ತೇನು ಇದ್ದಾರೆ ಬಡವರು. ಇವತ್ತು 9 ರೂಪಾಯಿ ಜಾಸ್ತಿ ಆದರೆ ಅವ್ರ ಪರಿಸ್ಥಿತಿ ಏನಾಗ್ತದೆ? ಹಾಗಾದರೆ ಡೀಸೆಲ್ ಪೆಟ್ರೋಲ್ ಮೇಲೆ ಇವತ್ತು 7 ರೂಪಾಯಿ ಜಾಸ್ತಿ ಮಾಡಿದ್ರಲ್ಲ ಇಲ್ಲಿವರೆಗೂ ಕಳೆದ 20 ತಿಂಗಳಲ್ಲಿ. ಇವತ್ತು ಜನಸಾಮಾನ್ಯರ ಮೇಲೆ ಯಾವ ರೀತಿ ಹೊರೆ ಆಗ್ತದೆ? ನೀವು ವಿದ್ಯುತ್ ಬಗ್ಗೆ ಮಾತನಾಡ್ತಾ ಇದ್ದೀರಿ, ಆದರೆ ಅದೇ ರೈತ ಇವತ್ತು ಟ್ರ್ಯಾಕ್ಟರ್ನ ಟಿಲ್ಲರ್ನ ಉಪಯೋಗಿಸ್ತಾನೆ, ಡೀಸೆಲ್ ರೇಟ್ ಇಷ್ಟು ಜಾಸ್ತಿ ಮಾಡಿದ್ರೆ ನೀವು. ಅದೇ ರೈತ ತನ್ನ ಹೊಲದಲ್ಲಿ ಇವತ್ತು ಮೋಟ್ರುಗಳಿಗೆ ಡೀಸೆಲನ್ನು ಯೂಸ್ ಮಾಡ್ತಾರೆ, ಅವ್ರಿಗೆ ಯಾವ ರೀತಿ ಬರೆ ಎಳಿತಾ ಇದ್ದೀರಿ ನೀವು? ವಿದ್ಯುತ್ ಬಗ್ಗೆ ಅವ್ರು ಮಾತನಾಡ್ತಾರಲ್ಲ, ಇದೇ ರೈತ ತಾನು ಬೆಳೆದಂಥ ಬೆಳೆಗೆ ವಿದ್ಯುತ್ ಸರಿಯಾಗಿ ಸಂಪರ್ಕ ಕೊಡೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. 6-7 ತಾಸು ವಿದ್ಯುತ್ ಕೊಡೋಕೆ ಆಗ್ತಾಯಿಲ್ಲ ಅಂತ ಸರ್ಕಾರ ಇವತ್ತು ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಈ ಸರ್ಕಾರ ಒಂದು ಕೈಲಿ ಕೊಡ್ತಕ್ಕಂಥದ್ದು ಮತ್ತೊಂದು ಕೈಲಿ ಕಿತ್ಕೊಳ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ ವಿನಃ ನಾನಿನ್ನು ಹೆಂಡದ ಬಗ್ಗೆ ಯಾವ ರೀತಿ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಬಟ್ ಈಗ ನೀವು ಕೊಡುವಂಥ GSTನ ಅಂದರೆ ಕೇಂದ್ರ ಸರ್ಕಾರ ಕೊಡುವಂಥ GSTನ ಅದ್ರ ಬರುವಂಥ ಹಣವನ್ನು ಕಾಲಕ್ಕೆ ಸರಿಯಾಗಿ ಕೊಟ್ಟಿದ್ರೆ ರಾಜ್ಯದಿಂದ ಏನು ತೆರಿಗೆ ಉತ್ಪತ್ತಿಯಾಗಿತ್ತು ಆ ಉತ್ಪತ್ತಿಗೆ ಪೂರಕವಾಗಿ ನಮ್ಮ ಪಾಲನ್ನು ನಮಗೆ ಕೊಟ್ಟಿದ್ರೆ ಈ ಥರ ಸಮಸ್ಯೆ ಬರ್ತಾ ಇರಲ್ಲ ಅಂತ ವಾದನೂ ಕೂಡ ಇದೆ. ಈ ರಾಜ್ಯದ ಮುಖ್ಯಮಂತ್ರಿಗಳು ಭಾಳ ವ್ಯವಸ್ಥಿತವಾಗಿ ಮಾಡ್ತಾ ಇರ್ತಕ್ಕಂಥ ಅಪಪ್ರಚಾರ. ತಮ್ಮ ಮೂಲಕ ರಾಜ್ಯದ ಜನತೆಗೆ ಒಂದು ಮಾಹಿತಿಯನ್ನು ಕೊಡ್ತಾನೆ. ಕರ್ನಾಟಕ ಹ್ಯಾಸ್ ರಿಸೀವ್ಡ್ ಹೈಯೆಸ್ಟ್ GST ಕಾಂಪನ್ಸೇಷನ್ ಇನ್ ದ ಕಂಟ್ರಿ. 1,06,000 ಕೋಟಿ GST ಕಾಂಪನ್ಸೇಷನ್ ಕರ್ನಾಟಕಕ್ಕೆ ಬಂದಿದೆ. ದೇಶದಲ್ಲಿ ಅತಿ ಹೆಚ್ಚು GST ಕಾಂಪನ್ಸೇಷನ್ ಕರ್ನಾಟಕಕ್ಕೆ ಬಂದಿದೆ. ಇಲ್ಲಿ ಇರ್ತಕ್ಕಂಥ ಪ್ರಶ್ನೆ, ಈ ಎಲ್ಲ ದುಡ್ಡುಗಳು ಎಲ್ಲಿ ಪೋಲಾಗಿ ಹೋಗ್ತಾ ಇದೆ? ಇವತ್ತು UPA ಸರ್ಕಾರ ಇದ್ದಾಗ ನಮ್ಮ ರಾಜ್ಯಕ್ಕೆ ಬಂದಿರತಕ್ಕಂಥದ್ದು ಸುಮಾರು 85,000 ಕೋಟಿ 10 ವರ್ಷದಲ್ಲಿ. ನರೇಂದ್ರ ಮೋದಿಜಿ ನೇತೃತ್ವದ ಭಾರತೀಯ ಜನತಾ ಪಾರ್ಟಿ ಕೇಂದ್ರದಲ್ಲಿ ಸರ್ಕಾರ ಬಂದ ನಂತರದಲ್ಲಿ 2014ರಿಂದ ಇಲ್ಲಿಯವರೆಗೆ 2,85,000 ಕೋಟಿ ಬಂದಿದೆ ಕರ್ನಾಟಕ ರಾಜ್ಯಕ್ಕೆ. ಆದರೆ ಮುಖ್ಯಮಂತ್ರಿಗಳು ಅಪಪ್ರಚಾರ, ಕೇಂದ್ರ ಸರ್ಕಾರದ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದಾರೆ ವಿನಃ ಇನ್ನೇನವರು ಸಾಧನೆ ಮಾಡ್ತಾ ಇಲ್ಲ. ಯಾತಕ್ಕೋಸ್ಕರ ಅಪಪ್ರಚಾರ? ನೋಡಿ, ಹಿಂದೆ ವಿರೋಧ ಪಕ್ಷದಲ್ಲಿದ್ದಾಗ ಇದೇ ಕಾಂಗ್ರೆಸ್ನವರು, ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ನಮ್ಮ ನಡೆಗೆ ಕೃಷ್ಣೆಯ ಕಡೆಗೆ ಅಂತ ಹೇಳಿದರು. ಜನರಿಗೆ ಬೇಡಿಕೊಂಡ್ರು, ನಮಗೆ ಆಶೀರ್ವಾದ ಮಾಡಿ ರಾಜ್ಯದಲ್ಲಿ ಅಧಿಕಾರಕ್ಕೆ ತನ್ನಿ, ನಮ್ಮನ್ನು ರಾಜ್ಯದಲ್ಲಿ ಅಭಿವೃದ್ಧಿ ಮಾಡ್ತೇವೆ, ಕೃಷ್ಣ ನೀರಾವರಿ ಯೋಜನೆಗೆ 60,000 ಕೋಟಿ ಕೊಡ್ತೇವೆ, ಪ್ರತಿ ವರ್ಷ 10,000 ಕೋಟಿ ಕೊಡ್ತೇವೆ ಅಂತ ಹೇಳಿದ್ರು. ಸ್ವಾಮಿ, ಈ ಸರ್ಕಾರ ಬಂದು ಹತ್ತತ್ರ 2 ವರ್ಷ ಆಗ್ತಾ ಇದೆಯಲ್ಲ, ಕೊಟ್ಟಿದ್ದಾರೆ ಪ್ರತಿ ವರ್ಷ 10,000 ಕೋಟಿ. ಮೇಕೆದಾಟು ಪಾದಯಾತ್ರೆ ಮಾಡಿದ್ರು DK ಶಿವಕುಮಾರ್ ಅವರು. ಏನಾಯಿತು ಮೇಕೆದಾಟು? ಮೊನ್ನೆ DK ಶಿವಕುಮಾರ್ ಅವರು ತಮಿಳ್ನಾಡಿಗೆ ಹೋಗಿ ಸ್ಟಾಲಿನ್ ಜೊತೆಲಿ ಕೂತ್ಕೊಂಡು ಬಿರಿಯಾನಿ ತಿನ್ಕೊಂಡು ಬಂದ್ರಲ್ಲ. ರಿಸಾಲ್ವ್ ಮಾಡಬೇಕಿತ್ತಾಗಿದ್ರೆ ಮೇಕೆದಾಟು ವಿಚಾರವನ್ನು, ಅದನ್ನು ಮಾಡೋ ಯೋಗ್ಯತೆ ಸರ್ಕಾರಕ್ಕಿಲ್ಲ. ಆದರೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಅಪಪ್ರಚಾರವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಕಾರಣ, ಇವರ ಹುಳುಕನ್ನು ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ, ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನು ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ ಕೇಂದ್ರ ಸರ್ಕಾರದ ಮೇಲೆ ನಮ್ಮ ತೆರಿಗೆ ನಮ್ಮ ಹಕ್ಕು, ಬಂದಿರತಕ್ಕಂಥ ಹಣ ಸರಿಯಾಗಿ ಉಪಯೋಗಿಸ್ತಾ ಇಲ್ಲ, ಭ್ರಷ್ಟಾಚಾರ ನಡೀತಾ ಇದೆ. ನಾನು ಹೇಳ್ತಾ ಇಲ್ಲ ಸ್ವಾಮಿ. ನಿನ್ನೆ ದಿನ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಬಸವರಾಜ ರೆಡ್ಡಿ ಅವರು ಹೇಳಿದ್ದಾರೆ, ಕರ್ನಾಟಕ ಇಡೀ ದೇಶದಲ್ಲಿ ಭ್ರಷ್ಟಾಚಾರದಲ್ಲಿ ನಂಬರ್ 1 ಸ್ಟೇಟ್, ಮೊದಲ ರಾಜ್ಯ ಅನ್ನೋದು ಮಾತ್ರ ನಾನು ಹೇಳ್ತಾ ಇಲ್ಲ ಸಿದ್ದರಾಮಯ್ಯನವರೇ. ನಿಮ್ಮ ಆರ್ಥಿಕ ಸಲಹೆಗಾರ ಆಗಿರ್ತಕ್ಕಂಥ ಬಸವರಾಜ ರೆಡ್ಡಿ ಅವರು ನಿಮಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಇದಕ್ಕಿಂತ ಬೇಕಾ ಸ್ವಾಮಿ ನಿಮಗೆ? ಇದಕ್ಕಿಂತ ಬೇಕಾ? ಇವತ್ತು ST ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಮಾಡಿದ್ರು. ಯಾವ ದೇಶದ ಇತಿಹಾಸದಲ್ಲಿ ಯಾವತ್ತೂ ಕೂಡ ನಾವು ಕೇಳಿರಲಿಲ್ಲ. ನಮ್ಮ ರಾಜ್ಯದ ಹಣವನ್ನು ಪಕ್ಕದ ತೆಲಂಗಾಣ ರಾಜ್ಯಕ್ಕೆ 100 ಕೋಟಿ ಕಳಿಸಿ ಬೇರೆ ಬೇರೆ 100 ಅಕೌಂಟ್ ಓಪನ್ ಮಾಡಿ ಅಲ್ಲಿ ಕ್ಯಾಶ್ ಡ್ರಾ ಮಾಡಿಕೊಂಡು ಚುನಾವಣೆ ಎದುರಿಸಿದ್ರು. ಇವರು ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಕ್ಕಂಥ ಯೋಗ್ಯತೆ ಇದೆ ಹಾಗಾದರೆ. ಹಾಗಾಗಿ ಕೇಂದ್ರ ಸರ್ಕಾರದಿಂದ ಅನುದಾನ ಬರ್ತಾ ಇದೆ. 1 ತಿಂಗಳು 2 ತಿಂಗಳು ತಡ ಆಗ್ಬೋದು. ಕರ್ನಾಟಕಕ್ಕಷ್ಟೇ ಅಲ್ಲ, ಇಡೀ ಬೇರೆ ರಾಜ್ಯಗಳು ಕೂಡ ಸಮಸ್ಯೆ ಇರ್ತದೆ.
ಆದರೆ ನಮ್ಮ ರಾಜ್ಯಕ್ಕೆ ಏನು ಪಾಲು ಬರಬೇಕಾಗಿದೆ ಅದು ಬರ್ತಾ ಇದೆ. ಆದರೆ ಈ ರಾಜ್ಯ ಸರ್ಕಾರ ತನ್ನ ವೈಫಲ್ಯಗಳನ್ನು ಮುಚ್ಚಾಕಿಕೊಳ್ತಕ್ಕಂಥ ಸಲುವಾಗಿ ಈ ರೀತಿ ಅಪಪ್ರಚಾರ